ಮತ್ತೆ ವಿಚಾರಣೆ ನಡೀತಾ ಇದೆ. ಈಗ ಅದು ಕೊನೆ ಹಂತಕ್ಕೆ ಬಂದು ನಿಂತಿದೆ. ರಮೇಶ್ ಕಾಣಿಯಾದ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಬ್ಬ ಪ್ರಮುಖ ಸಾಕ್ಷಿದಾರರು ಸಿಕ್ಕಿದ್ದಾರೆ. ಅವರಿವತ್ತು ಕೋರ್ಟ್ಗೆ ಹಾಜರಾಗ್ತಾರಂತೆ. ಕೋರ್ಟಿಗೆ ಬಂದು ಹಾಜರಾಗಿ ಅವರು ಸಾಕ್ಷಿ ಹೇಳ್ತಾರೆ ಅಂತ ಜನರ ಮಧ್ಯೆ ಸುದ್ದಿ ಓಡಾಡ್ತಿದೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಡೇವಿಡ್ ಹಾಗೂ ಡಿಸೋಜಾ ಬ್ರದರ್ಸ್ ಅವರು ಜೀವನ ಪೂರ್ತಿ ಜೈಲಲ್ಲಿ ಇರೋದು ಗ್ಯಾರಂಟಿ. ಏನ್ ಮ್ಯಾಂಗೋ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಡೇವಿಡ್, ನೀನು ಹೇಗಿದ್ದೀಯಾ? ಇಲ್ಲಿವರೆಗೂ ಚೆನ್ನಾಗೇ ಇದ್ದೆ, ಆದರೆ ಮುಂದೆ ಎಲ್ಲ ನಿನ್ನ ಕೈಲೇ ಇದೆ. ಡೇವಿಡ್, ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ಪಾರ್ಲಿಮೆಂಟಲ್ಲಿ ಇರೋನು ಒಂದೇ, ಪಾಪ್ಕಾರ್ನ್ ಮಾರೋನು ಒಂದೇ. ಸರ್, ಯಾರು ಸರ್ ಅದು? ಮ್ಯಾಂಗೋ, ಮಾಲ್ಗುಡಿ ಮ್ಯಾಂಗೋ. ಅಂದ್ರೆ ಅವನ ಒರಿಜಿನಲ್ ಹೆಸರು ಮಾವಿನಕೆರೆ ಮಲ್ಲಯ್ಯ ಅಂತ. ಫೀಲ್ಡಲ್ಲಿ ಮಾಲ್ಗುಡಿ ಮ್ಯಾಂಗೋ ಅಂತಲೇ ಫೇಮಸ್. ಅವ್ರು ನಿಮ್ಗೇನು ಸರ್ ಪರಿಚಯ? 1995ರಲ್ಲಿ ಹಿಂಡಲಗ ಜೈಲಲ್ಲಿ ಒಂದೇ ಸೆಲ್ಲಲ್ಲಿ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬದುಕ್ತವರು ನಾವು. ಇವರು ಜಡ್ಜ ಸರ್? ನೀನು ಮಾತ್ರ ಅಲ್ಲ, ಯಾರು ಜಡ್ಜು ಅಂತ ಜಡ್ಜ್ ಮಾಡೋಕ್ಕೆ ಆಗಲ್ಲ ಅಲ್ವಾ? ಓ, ಹಾಗಾದ್ರೆ ಕೇಸು ನಂಪರ ಆಗುತ್ತಲ್ವ ಸರ್? ಹಂಗಂತಾನೆ ಕೇಳಿದೆ. ಅಣ್ಣ ಆಗಲಿ, ತಮ್ಮ ಆಗಲಿ, ತಾಯಿ ಆಗಲಿ, ಮಗಳೇ ಆಗಲಿ, ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ.